ನಾವೀಗ ಲೋ ಬ್ಯಾಕ್ ಪೇನ್ ಟ್ರೀಟ್ಮೆಂಟ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಆಯುರ್ವೇದ ಮುಖಾಂತರ ಏನು ಮಾಡ್ತೀವಿ, ಪಂಚಕರ್ಮ ಮುಖಾಂತರ ಏನು ಮಾಡ್ತೀವಿ, ಫಿಸಿಯೋಥೆರಪಿ ಮುಖಾಂತರ ಏನು ಮಾಡ್ತೀವಿ ಅರ್ಥ ಮಾಡ್ಕೊಳ್ಳೋಣ. ಬ್ಯಾಕ್ ಪೇನ್ ಇದೆ ಅಂದರೆ ಬೆಡ್ ರೆಸ್ಟ್ ನಾವು ಹೇಳ್ತೇವೆ, ಯೂಶಲಿ 3 ಡೇಸಲ್ಲಿ ಸಬ್ಸೈಡ್ ಆಗುತ್ತೆ. ಅನ್ಕಾಂಪ್ಲಿಕೇಟೆಡ್ ಲೋ ಬ್ಯಾಕ್ ಪೇನ್ಸಲ್ಲಿ ಸಿಂಪಲ್ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಸಾಕು. ಯೂಶಲಿ 3 days to 5 days is more than sufficient to treat this. Sometimes simple painkillers in Ayurveda is also sufficient. ಬಟ್ ವೆನ್ ದೇರ್ ಇಸ್ ಅ ಮೂಮೆಂಟ್, ಅಪ್ರಾಪ್ರಿಯೇಟ್ ಎಕ್ಸಸೈಸ್ ಬಹಳ ಇಂಪಾರ್ಟೆಂಟ್. ಇವನ್ಗಳನ್ನು ನಾವು ಹೇಳ್ಕೊಡ್ತೇವೆ. ಥ್ರೂ ಫಿಸಿಯೋಥೆರಪಿ ಅಗೇನ್ ವಿ ಗೋಯಿಂಗ್ ಟು ಮ್ಯಾನೇಜ್ ದ ಪೇನ್. ವಿತೌಟ್ ಪೇನ್ ಕಿಲ್ಲರ್ಸ್ ವಿ ಕ್ಯಾನ್ ಮ್ಯಾನೇಜ್ ಥ್ರೂ ಪೇನ್ ಮ್ಯಾನೇಜ್ಮೆಂಟ್. ಫಿಸಿಯೋಥೆರಪಿ ಪೇಷಂಟನ್ನು ಮಾಡಲಿಕ್ಕೆ ನಾವು ಹೇಳ್ತೇವೆ. ಅವ್ರ ಜೊತೆಗೆ ನಾವು ಎಕ್ಸಸೈಸ್ ಥೆರಪೀಸ್ನ ಹೇಳ್ಕೊಡ್ತೇವೆ. ಕೋರ್ ಸ್ಟ್ರೆಂಥನಿಂಗ್, ಬ್ಯಾಕ್ ಸ್ಟ್ರೆಂಥನಿಂಗ್, ಸ್ಟ್ರೆಚಿಂಗ್ಸ್ನ ಹೇಳ್ಕೊಡ್ತೀವಿ. ಹ್ಯಾಮ್ಸ್ಟ್ರಿಂಗ್ ಸ್ಟ್ರಕ್ಚರ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಲೋ ಬ್ಯಾಕ್ ಪೇನ್. ಸಮ್ ಪೇಷಂಟ್ಸ್ ಬರೀ ಹ್ಯಾಮ್ಸ್ಟ್ರಿಂಗ್ ಸ್ಟ್ರಚಸ್ ಮಾಡಿದ್ರೆ ಪೇನ್ ಸರಿ ಹೋಗ್ಬಿಡುತ್ತೆ, ಮೊಬಿಲೈಸ್ ಮಾಡಿದ್ರೆ ಸರಿ ಹೋಗ್ಬಿಡುತ್ತೆ, ಹಿಪ್ ಮೊಬಿಲೈಸೇಷನ್ ಮಾಡಿದ್ರೆ ಕೂಡ ಪೇನ್ ಸರಿ ಹೋಗ್ಬಿಡುತ್ತೆ, ಪಾಸ್ಚರ್ ಕರೆಕ್ಷನ್ ಮಾಡಿದ್ರೆ ಸರಿ ಹೋಗ್ಬಿಡುತ್ತೆ, ಸಾಕಷ್ಟು ಎರ್ಗೊನಾಮಿಕ್ ಕರೆಕ್ಷನ್ ಮಾಡಿದ್ರು ಬ್ಯಾಕ್ ಪೇನ್ ಕಡಿಮೆ ಆಗುತ್ತೆ. ಪೇನ್ ಪ್ಯಾಟರ್ನ್ಸ್ ಲೋ ಬ್ಯಾಕಲ್ಲಿ ಸಿಕ್ಕಾಪಟ್ಟೆ ಇರುತ್ತೆ, ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಪೇನ್ ಕಡಿಮೆ ಮಾಡೋದಕ್ಕೆ ಮಾತ್ರ ಅಲ್ಲ, ನಿಮ್ಮ ಪೇನ್ ಮತ್ತೆ ಬರದ ಹಾಗೆ ನೋಡ್ಕೊಳ್ಳುವಂಥದ್ದು ಬಹಳ ಇಂಪಾರ್ಟೆಂಟ್.